ಹಾಗಾದ್ರೆ ಮೈಗ್ರೇನ್ ನ ಡಯಾಗ್ನೋಸ್ ಮಾಡೋದು ಹೇಗೆ? ಸಿಂಗಲ್ ಟೆಸ್ಟ್ ಇಂದ ಮೈಗ್ರೇನ್ ಡಿಟೆಕ್ಟ್ ಆಗುತ್ತೆ, ಡಯಾಗ್ನೋಸ್ ಮಾಡ್ತೀವಿ ಅಂದ್ರೆ ದಟ್ ಇಸ್ ರಾಂಗ್. ಸೊ ಯೂಶಲಿ ನಾವು ಸಿಂಟಮ್ಸ್ ನೋಡ್ಕೊಂಡು ಡಯಾಗ್ನೋಸ್ ಮಾಡ್ತೇವೆ. ಬಟ್ ಸಮ್ ಟೈಮ್ಸ್ ತಲೆ ಸುತ್ತಿದ್ದಾಗ ಕಿವಿ ರಿಲೇಟೆಡ್ ಟೆಸ್ಟ್ ಗಳು ಮಾಡ್ತೀವಿ ಅಂಡ್ ವೆರಿ ರೇರ್ಲಿ MRI ಕೂಡ ನಾವು ಕೇಳ್ತೀವಿ. ಹಾಗಾದ್ರೆ ಸೆಲ್ಫ್ ಡಯಾಗ್ನೋಸಿಸ್ ಮಾಡ್ಬೋದಾ ಅನ್ನೋ. ಸೊ ಸಮ್ ಟೈಮ್ಸ್ ಮೈಗ್ರೇನ್ ಬೇರೆ ಪ್ರಾಬ್ಲಮ್ಸ್ ನ ಮಿಮಿಕ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಬ್ರೈನ್ ಟ್ಯೂಮರ್ಸ್ ಇರ್ಬೋದು, ಅಥವಾ ಇಂಟ್ರಾಕ್ರೇನಿಯಲ್ ಹೈಪರ್ ಟೆನ್ಷನ್ ಅಂದ್ರೆ ಬ್ರೈನ್ ಅಲ್ಲಿ ಏನಾದ್ರೂ ಪ್ರೆಷರ್ ಜಾಸ್ತಿ ಆಗಿದ್ರು ಕೂಡ ಹೆಡೇಕ್ಸ್ ಬರುತ್ತೆ, ವಾಮಿಟಿಂಗ್ ಆಗುತ್ತೆ, ತಲೆ ಸುತ್ತು ಬರುತ್ತೆ. ಸೊ ವಿ ಶುಡ್ ಬಿ ವೆರಿ ಕೇರ್ಫುಲ್. ಸೊ ಅದಕ್ಕೆ ರೈಟ್ ಪರ್ಸನ್ ಇಸ್ ಡಾಕ್ಟರ್. ಸೊ ಡಾಕ್ಟರ್ಸ್ ನಿಮ್ಮ ಫ್ರೀಕ್ವೆನ್ಸಿ ಎಷ್ಟು ಕಾಮನ್ ಆಗಿ ಬರ್ತಿದೆ, ಏನ್ ಸಿವಿಯಾರಿಟಿ ಬರ್ತಿದೆ, ಏನೇನ್ ಟ್ರಿಗರಿಂಗ್ ಫ್ಯಾಕ್ಟರ್ಸ್ ಇದೆ ಅಂತ ನೋಡಿ, ಅಥವಾ ಬೇರೆ ಏನಾದ್ರೂ ಸೈನ್ಸ್ ಇದೆಯಾ ಅಂತ ನೋಡಿ ಡಯಾಗ್ನೋಸ್ ಮಾಡ್ತಾರೆ. ಸೊ ಕಮಿಂಗ್ ಟು ಟ್ರೀಟ್ಮೆಂಟ್, ಟು ಬಿ ಫ್ರಾಂಕ್, ದೇರ್ ಇಸ್ ನೋ ಕ್ಯೂರ್ ಫಾರ್ ಮೈಗ್ರೇನ್. ಸೊ ನಾವೇನಿದ್ರು ಅಟ್ಯಾಕ್ಸ್ ನ ಕಂಟ್ರೋಲ್ ಮಾಡ್ಬೋದು, ಸಿವಿಯಾರಿಟಿನ ಕಮ್ಮಿ ಮಾಡ್ಬೋದು, ಬಟ್ ಕಂಪ್ಲೀಟ್ ಆಗಿ ಮೈಗ್ರೇನ್ ನ ಕ್ಯೂರ್ ಮಾಡಕ್ಕೆ ಇಟ್ಸ್ ವೆರಿ ಡಿಫಿಕಲ್ಟ್. ಸೊ ಇದು ಲೈಫ್ ಸ್ಟೈಲ್ ಪ್ರಾಬ್ಲಮ್ ಆಗಿರೋದ್ರಿಂದ ಅಬೌಟ್ 60 to 70% ಆಫ್ ದ ಕೇಸಸ್ ಲೈಫ್ ಸ್ಟೈಲ್ ಚೇಂಜಸ್ ಇಂದಾನೇ ನಿಮ್ಮ ಮೈಗ್ರೇನ್ ಕಂಟ್ರೋಲ್ ಬರುತ್ತೆ. ಹಾಗಾದ್ರೆ ಏನೇನ್ ಚೇಂಜಸ್ ಮಾಡ್ಕೋಬೇಕು? ಅ ಗುಡ್ ಡಯಟ್ ಆಗಿರ್ಬೋದು, ಹೈಡ್ರೇಷನ್ ಅಂದ್ರೆ ನೀರ್ ತುಂಬಾ ಕುಡಿಯೋದಾಗಿರ್ಬೋದು, ಒಳ್ಳೆ ನಿದ್ದೆ ಮಾಡೋದಿರ್ಬೋದು, ಸ್ಟ್ರೆಸ್ ಕಮ್ಮಿ ಮಾಡ್ಕೊಳ್ಳೋದಿರ್ಬೋದು, ನೆಕ್ ಬೆಂಡಿಂಗ್ ಅವಾಯ್ಡ್ ಮಾಡೋದಿರ್ಬೋದು, ದೆನ್ ಲೈಟ್ಸ್ ಅಂಡ್ ಸೌಂಡ್ಸ್ ನ ಅವಾಯ್ಡ್ ಮಾಡೋದ್ರಿಂದ ನಿಮ್ಮ ಮೈಗ್ರೇನ್ ಕಂಟ್ರೋಲ್ ಬರುತ್ತೆ. ದೆನ್ ಮೆಡಿಸಿನ್ಸ್ ಅಂತ ಬಂದಾಗ 2 ತರ ಮೆಡಿಸಿನ್ಸ್ ಕೊಡ್ತೀವಿ. ಒಂದು ಅಕ್ಯೂಟ್ ಅಟ್ಯಾಕ್ ಗೆ ಕೊಡುವಂತ ಮೆಡಿಸಿನ್, ಇನ್ನೊಂದು ಲಾಂಗ್ ಟರ್ಮ್ ಕೊಡುವಂತ ಮೆಡಿಸಿನ್. ಸೊ ಲಾಂಗ್ ಟರ್ಮ್ ಅಂದ್ರೆ ಲೈಫ್ ಲಾಂಗ್ ತಗೋಬೇಕಾ? ನೋ. ಸೊ ಜಸ್ಟ್ ಫಾರ್ 2 to 3 months ನಾವು ಮೆಡಿಸಿನ್ಸ್ ಕೊಡ್ತೀವಿ, ಸ್ಟಾಪ್ ಮಾಡ್ತೀವಿ, ನಿಮ್ಮ ರೆಸ್ಪಾನ್ಸ್ ನೋಡ್ತೀವಿ. ಬೇಸ್ಡ್ ಆನ್ ದಟ್ ನಾವು ಮೆಡಿಸಿನ್ ನ ಟೇಪರ್ ಮಾಡ್ಕೊಂಡು ಬರ್ತೇವೆ. ಹಾಗಾದ್ರೆ ರಿಕರ್ ಆಗೋದೇ ಇಲ್ವಾ? ಸೊ ಎಸ್, ಸಮ್ ಟೈಮ್ಸ್ ಈ ಸಿಂಪ್ಟಮ್ಸ್ ಪುನಃ ಬರೋ ಸಾಧ್ಯತೆಗಳಿರುತ್ತೆ. ಆವಾಗ ಜಸ್ಟ್ ಶಾರ್ಟ್ ಡ್ಯೂರೇಷನ್ ಅಲ್ಲಿ ಮೆಡಿಸಿನ್ ಕೊಟ್ಟು ನಾವು ಸ್ಟಾಪ್ ಮಾಡ್ತೀವಿ. ಸೊ ಎಸ್, ಇದು ಮೈಗ್ರೇನ್ ಹೇಗೆ ಡಯಾಗ್ನೋಸ್ ಮಾಡ್ತೀವಿ ಅಂಡ್ ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ ನಾನು ತಿಳಿಸ್ಕೊಟ್ಟಿದ್ದು. ಸೊ ಇನ್ನೂ ತುಂಬಾ ಕ್ವೆಶನ್ಸ್ ಇದ್ದಾಗ ಅಥವಾ ನೀವು ನನ್ನ ಕನ್ಸಲ್ಟ್ ಮಾಡಬೇಕು ಅಂತ ಇದ್ರೆ ಕೆಳಗಿನ ನಂಬರ್ ಅಲ್ಲಿ ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಥ್ಯಾಂಕ್ ಯು.